ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. 90ಕ್ಕೂ ಹೆಚ್ಚು ಮಹಿಳೆಯರು, 2 ಪುರುಷರು ಸ್ಪರ್ಧಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರತಿಯೊಂದು ರಂಗೋಲಿಯೂ ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು. ಮಹಿಳೆಯರು ತಾವು ತಂದಿದ್ದ ವಿವಿಧ ಬಣ್ಣಗಳ ರಂಗೋಲಿ ಪುಡಿಯಲ್ಲಿ ಒಂದೊಂದು ಜಗತ್ತನ್ನೇ ಸೃಷ್ಟಿಸಿದ್ದರು. ಸ್ಪರ್ಧೆಯ ಮಾನದಂಡದಂತೆ ಯಾವುದೇ ಇತರೆ ಪರಿಕರಗಳನ್ನು ಬಳಸದೆ, ಒಬ್ಬರಿಗಿಂತ ಹೆಚ್ಚು ಜನರ ಹೆಲ್ಪ್ ತೆಗೆದುಕೊಳ್ಳದಂತೆ, ರಾಸಾಯನಿಕ ಪೌಡರ್ಗಳನ್ನು ಬಳಸದೆ ಕೇವಲ ಚುಕ್ಕಿ ಇಟ್ಟು ಬಿಟ್ಟ ರಂಗೋಲಿ ಎಲ್ಲರನ್ನ ಆಕರ್ಷಿಸುತ್ತಿದ್ದವು. ಈ ರಂಗೋಲಿಗಳಲ್ಲಿ ಯಾವುದು ದಿ ಬೆಸ್ಟ್, ಸೆಕೆಂಡ್, ಥರ್ಡ್ ಅನ್ನೋದನ್ನ ಡಿಸೈಡ್ ಮಾಡೋಕೆ ಜಡ್ಜ್ ಆಗಿ ಚಿತ್ರಕಲಾ ಪರಿಷತ್ನಿಂದ ಆಗಮಿಸಿದ್ದ ತರಂಗ್ ಮತ್ತು ರೋಹಿಣಿ ಅವರು ಪ್ರತಿಯೊಂದನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ಮತ್ತಷ್ಟು ಮೆರುಗು ತಂದಿದ್ದು ನಟ ಮತ್ತು ನಟಿಯ ಆಗಮನ. ಬಿಗ್ ಬಾಸ್ ಖ್ಯಾತಿಯ ಖ್ಯಾತ ನಟ ಹಾಗೂ ನಿರ್ದೇಶಕ ಒಳ್ಳೆ ಹುಡುಗ ಪ್ರಥಮ್ ಅವರು ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರನ್ನ ಹುರಿದುಂಬಿಸೋಕೆ ಆಗಮಿಸಿದ್ರು. ಪ್ರಥಮ್ ಜೊತೆಗೆ ಉದಯೋನ್ಮುಖ ನಟಿ ನಿಖಿತಾ ಸ್ವಾಮಿ ಕೂಡ ಬಂದು ಎಲ್ಲ ರಂಗೋಲಿಯನ್ನ ನೋಡಿ ಮೆಚ್ಚಿಕೊಂಡ್ರು. ಪ್ರಥಮ್ ಹಾಗೂ ನಿಖಿತಾ ಒಟ್ಟಿಗೆ ಪ್ರತಿಯೊಂದು ರಂಗೋಲಿ ನೋಡಿ ಕಣ್ಮನ ತುಂಬಿಕೊಂಡ್ರು. ಬೆಂಗಳೂರು ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ನಿಗದಿತ 2 ಗಂಟೆಗಳಲ್ಲಿ ಪ್ರತಿಯೊಬ್ಬರು ಆಕರ್ಷಕ ರಂಗೋಲಿ ಬಿಡಿಸಿದ್ದರು. ಬಳಿಕ ಎಲ್ಲವನ್ನೂ ಕೂಲಂಕುಷವಾಗಿ ಗಮನಿಸಿದ ಚಿತ್ರಕಲಾ ಪರಿಷತ್ನಿಂದ ಆಗಮಿಸಿದ್ದ 2 ಜಡ್ಜ್ಗಳಾದ ತರಂಗ್ ಮತ್ತು ರೋಹಿಣಿ 3 ವಿಜೇತರನ್ನ ಆಯ್ಕೆ ಮಾಡಿದ್ರು. ಮೊದಲ ಸ್ಥಾನಿಯಾಗಿ ಸೌಮ್ಯ ಗೆದ್ರೆ, 2ನೇ ಜಯಶಾಲಿಯಾಗಿ ಸುಮಾ, 3ನೇ ವಿಜಯಿಯಾಗಿ ಮಲ್ಲಪ್ಪ ಗೆದ್ದು ಬೆಂಗಳೂರು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ 90ಕ್ಕೂ ಹೆಚ್ಚು ಮಹಿಳೆಯರಿಗೆ ಶಾಸಕ ಕೆ ಗೋಪಾಲಯ್ಯ ಹಾಗೂ ಅವರ ಪತ್ನಿ ಮಾಜಿ ಮೇಯರ್ ಹೇಮಲತಾ ಅವರ ಕಡೆಯಿಂದ ಉಡುಗೊರೆ ನೀಡಲಾಯಿತು. ಅಷ್ಟೇ ಅಲ್ಲ, ಗ್ಯಾರಂಟಿ ನ್ಯೂಸ್ ಮತ್ತು ಆಡ್6 ವತಿಯಿಂದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಬಳಿಕ ನಡೆದಿದ್ದೆ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ. ಬರೋಬ್ಬರಿ 31 ಜಿಲ್ಲೆಗಳಿಂದ ಆಗಮಿಸಿದ್ದ 60ಕ್ಕೂ ಹೆಚ್ಚು ಸ್ಪರ್ಧಿಗಳು
ಫಿನಾಲೆಗೆ ಆಗಮಿಸಿದ್ರು. ಪ್ರತಿ ಜಿಲ್ಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದ 3 ಪೈಕಿ ಮೊದಲ 2 ಸ್ಥಾನಗಳಲ್ಲಿ ಗೆದ್ದವರಿಗೆ ಫಿನಾಲೆ ಪ್ರವೇಶ ನೀಡಲಾಗಿತ್ತು. ವಿಶೇಷ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದ 3ರಿಗೆ ಟ್ರೋಫಿ ಜೊತೆಗೆ 10,000, 7,000, 5,000ದಂತೆ ಕ್ಯಾಶ್ ಪ್ರೈಸ್ ನೀಡಲಾಗಿತ್ತು. ಕೆಲ ಜಿಲ್ಲೆಗಳಲ್ಲಿ ಟಿವಿ, ಫ್ರಿಡ್ಜ್ ಅನ್ನು ಕೂಡ ಉಡುಗೊರೆಯಾಗಿ ಕೊಟ್ಟು ಸನ್ಮಾನಿಸಲಾಗಿತ್ತು. ಹೇಗೆ ಗೆದ್ದು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದ ಅಷ್ಟು ಜನ ಉತ್ತರ ಕರ್ನಾಟಕ, ಕರಾವಳಿ ಭಾಗ, ಮಧ್ಯ ಕರ್ನಾಟಕದಿಂದ ಆಗಮಿಸಿ ಫೈನಲ್ನಲ್ಲಿ ಸ್ಪರ್ಧೆ ಮಾಡೋಕೆ ಭಾರಿ ಉತ್ಸುಕರಾಗಿದ್ರು. ನಂಬರ್ ಪ್ರಕಾರ ಮೊದಲೇ ನಿಗದಿಯಾಗಿದ್ದ ಬಾಕ್ಸ್ಗಳನ್ನ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡಿಸಿ ಫಿನಾಲೆ ಗೆಲ್ಲೋ ತವಕದಲ್ಲಿದ್ರು. ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರಿ ನೂರಾರು ತಿರುವಿಂದ ಏನೇನು ಅನುಬಂಧ ಈ ಬಾಳೊಂದು ಆದೇವರ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ 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 ರಂಗಾದ ರಂಗೋಲಿ ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರಿ ಇಂತಹ ಅತ್ಯುತ್ಸಾಹದ ರಂಗೋಲಿ ಗ್ರ್ಯಾಂಡ್ ಫಿನಾಲೆಗೆ ಮಾಜಿ ಉಪಮೇಯರ್ ಹೇಮಲತಾ ಅವರು ರಂಗೋಲಿ ಚುಕ್ಕಿ ಇಡೋ ಮೂಲಕ ಉದ್ಘಾಟಿಸಿದ್ರು. ಇದಕ್ಕೆ ಒಳ್ಳೆ ಹುಡುಗ ಪ್ರಥಮ್ ಕೂಡ ರಂಗೋಲಿ ಬಿಟ್ಟು ಸಾಥ್ ಕೊಟ್ರು. ನಮಗೆ ಮೀಸಲಿಟ್ಟಿದ್ದ ಜಾಗದಲ್ಲಿ ತೆಳುವಾಗಿ ನೆಲ ಗುಡಿಸಿ ನಯವಾಗಿ ನೀರು ಚುಮುಕಿಸಿ ರೆಡಿ ಮಾಡಿಟ್ಟುಕೊಂಡ ಅಖಾಡದಲ್ಲಿ ಆರಂಭವಾದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಹೆಣ್ಣು ಮಕ್ಕಳು ರಂಗೋಲಿ ಬಿಡಿಸುವಲ್ಲಿ ಮಗ್ನರಾಗಿದ್ರು. ಒಬ್ಬರಿಗಿಂತ ಮತ್ತೊಬ್ಬರು ಜಿದ್ದಿಗೆ ಬಿದ್ದವರಂತೆ ತರಹೇವಾರಿ ರಂಗೋಲಿ ಹಾಕಿದ್ರು.